ಇವತ್ತು ಹೈರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡೋಣ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ನಿಶಾ ಬುಚಾಡೆ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಪ್ರಾಕ್ಟಿಸಿಂಗ್ ಇನ್ ವಾಸವಿ ಹಾಸ್ಪಿಟಲ್. ಪ್ರೆಗ್ನೆನ್ಸಿ ಈಸ್ ಅ ಬ್ಯೂಟಿಫುಲ್ ಜರ್ನಿ. ಈ ಥರ ಹೈರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದ್ರೆ, ನೀವು ರೆಗ್ಯುಲರ್ ಚೆಕಪ್ ಬಂದಾಗ ಸಣ್ಣ ಸೂಕ್ಷ್ಮವಾಗಿ ಸೈನ್ಸ್ ಇರುತ್ತೆ, ಸಿಂಪ್ಟಮ್ಸ್ ಇರುತ್ತೆ, ಆ್ಯಂಡ್ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ವಿ ಕ್ಯಾನ್ ಐಡೆಂಟಿಫೈ ದೀಸ್ ರಿಸ್ಕ್ ಫ್ಯಾಕ್ಟರ್ಸ್ ಆ್ಯಂಡ್ ಥ್ರೂಔಟ್ ದ ಪ್ರೆಗ್ನೆನ್ಸಿ 9 months ಏನು ಪ್ರಾಬ್ಲಮ್ ಆಗದೆ ಇರೋ ಥರ ನಾವು ಫಾಲೋ ಮಾಡ್ಕೊಂಡು ಹೋದರೆ ಆ್ಯಂಡ್ ಪ್ರೆಗ್ನೆನ್ಸಿ ದ ಔಟ್ಕಮ್ ವಿಲ್ ಬಿ ರಿಯಲಿ ಗುಡ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಹೈರಿಸ್ಕ್ ಪ್ರೆಗ್ನೆನ್ಸಿಗೂ ನಾರ್ಮಲ್ ಪ್ರೆಗ್ನೆನ್ಸಿಗೂ ಏನು ಡಿಫ್ರೆನ್ಸ್ ಆಗುತ್ತೆ? ಫಾರ್ ಏನಾಗುತ್ತೆ ಅಂತಂದರೆ, ಹೈರಿಸ್ಕ್ ಪ್ರೆಗ್ನೆನ್ಸಿ ಅಂತಂದರೆ ಪ್ರೆಗ್ನೆನ್ಸಿದಲ್ಲಿ BP ಬರೋವಂಥದ್ದು, ಪ್ರೆಗ್ನೆನ್ಸಿಲಿ ಶುಗರ್ ಬರೋವಂಥದ್ದು, ಡಯಾಬಿಟೀಸ್ ಅಂತ ಏನು ಹೇಳ್ತೀವಿ, GDM ಜೆಸ್ಟೇಷನಲ್ ಇಂಡ್ಯೂಸ್ಡ್ ಡಯಾಬಿಟೀಸ್ ಅಂತ ಏನು ಹೇಳ್ತೀವಿ ಆ ರೀತಿ, ಅಥವಾ ಮಗು ಸುತ್ತ ಬರ್ತಾ ನೀರು ಕಡಿಮೆ ಆಗೋದು, ಅಥವಾ ಜಾಸ್ತಿ ಆಗೋದು, ಅಥವಾ ಮಗು ವೆಯ್ಟ್ ಕಡಿಮೆ ಆಗೋದು ಬರ್ತಾ, ಅಥವಾ